ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕೋರ್ಟ್ ಆವರಣದಲ್ಲಿ ಸೇರಿರುವಂತಹ ನಮ್ಮ ಪ್ರೋಗ್ರಾಮ್ ಏನಂದ್ರೆ ಬ್ರಿಲಿಯಂಟ್ ಸ್ಕೂಲ್ ಹೈದರಿ ನಗರ್ ಮುಲ್ಬಾಗಲ್ ಟೌನ್ ನಲ್ಲಿರುವಂತಹ ಒಂದು ಸ್ಕೂಲು ಕೋರ್ಟ್ ವಿಸಿಟ್ ಅಂತ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ. ಇವತ್ತು ಕೋರ್ಟ್ ವಿಸಿಟ್ ಪ್ರೋಗ್ರಾಮ್ ಬಂದಿದ್ದಾರೆ. ಈ ವೇದಿಕೆ ಮೇಲೆ ಇಲ್ಲಿ ಸೇರಿರುವಂತಹ ನಮ್ಮ ಈ ಬ್ರಿಲಿಯಂಟ್ ಸ್ಕೂಲು ಮುಖ್ಯಸ್ಥರು, ಅದೇ ರೀತಿ ಮ್ಯಾನೇಜ್ಮೆಂಟ್ ಕಮಿಟಿ ಡೈರೆಕ್ಟರ್ ಆದಂತಹ ಪ್ಯಾರೇಜನ್ ಅವರು ಬಂದಿದ್ದಾರೆ. ಅದೇ ರೀತಿ ಪ್ರಿನ್ಸಿಪಾಲರ್ ಆದಂತಹ ಅಫ್ಸರ್ನವರು ಬಂದಿದ್ದಾರೆ. ಟೀಚರ್ ಆದಂತಹ ಹುಸೇನ್ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ಅಶ್ವಿನ್ ಮೇಡಮ್ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ಇಲ್ಲಿ ನಮ್ಮ ಅಡ್ವೊಕೇಟ್ಸ್ ಆದಂತಹ ನಮ್ಮ ಪೂಜಾರಿ ಬಂದಿದ್ದಾರೆ, ಜಯರಾಮನವರು ಬಂದಿದ್ದಾರೆ, ಮಂಜುನಾಥ್ ಅವರು ಬಂದಿದ್ದಾರೆ, ಸಿ ವಿ ಶ್ರೀನಿವಾಸ್ನವ್ರು ಬಂದಿದ್ದಾರೆ, ಚಲಪತಿನವರು ಬಂದಿದ್ದಾರೆ. ಮತ್ತೆ ಮುಖ್ಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ನಮ್ಮ ಹುಸೇನ್ ಅವರು ಬಂದಿದ್ದಾರೆ. ಮತ್ತೆ ವಾರ್ಡ್ ನಂಬರ್ 21 ಈ ಹೈದರಿ ನಗರ ಯುವ ಮುಖಂಡ ಆದಂತಹ ತನ್ವೀರ್ ಪಾಷನ್ ಅವರು ಬಂದಿದ್ದಾರೆ. ಮತ್ತೆ ಎಲ್ಲಾ ಮಕ್ಕಳು ಬಂದಿದ್ದಾರೆ. ನಮ್ಮ ಅಡ್ವೊಕೇಟ್ಸ್ ಸುಮಾರು ಜನ ಇದ್ದಾರೆ. ಮುಖ್ಯವಾಗಿ ಏನಂದ್ರೆ ಇವತ್ತು ಈ ಸ್ಕೂಲಿಂದ ಬ್ರಿಲಿಯಂಟ್ ಸ್ಕೂಲಿಂದ ಕೋರ್ಟ್ ವಿಸಿಟ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿರಂತೆ. ಅದೇ ರೀತಿ ನಮ್ಮನ್ನು ಸಹ ಅಡ್ವೊಕೇಟ್ಸ್ ನಾವೆಲ್ಲ ಇಲ್ಲಿ ಪ್ರೊಸೀಡಿಂಗ್ಸ್ ಎಲ್ಲ ನಡೀತಾ ಇತ್ತು. ಮಕ್ಕಳೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಬಂದು ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನ ನೋಡಿದ್ದಾರೆ. ಜಡ್ಜಸ್ ಏನ್ ಕೆಲಸ ಮಾಡ್ತಾರೆ, ಜಡ್ಜಸ್ ಎಲ್ಲಿ ಕೂತಿರ್ತಾರೆ, ಲಾಯರ್ಸು ಪ್ರೊಸೀಡಿಂಗ್ಸ್ ಯಾವ ರೀತಿ ನಡೆಸ್ತಾರೆ ಎಲ್ಲ ನೋಡಿದ್ದಾರೆ. ಮಕ್ಕಳಿಗೂ ನಾವು ಸಹ ಒಂದು ಪ್ರಶ್ನೆ ಮಾಡಿದ್ವಿ, ಏನಪ್ಪ ಇವತ್ತು ಬಂದಿದ್ದೀರಾ ತಾವು ಈ ಪ್ಲೇಸ್ ಅಲ್ಲಿ ಏನ್ ನೋಡಿದ್ರಿ ಅಂದ್ರೆ ಎಲ್ಲ ಮಕ್ಕಳೆಲ್ಲ ನಾವು ಕೋರ್ಟ್ ನೋಡಿದ್ವಿ, ಜಡ್ಜಸ್ ಎಲ್ಲಿ ಕೂತಿದ್ರು, ಲಾಯರ್ಸ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಕ್ಲೈಂಟ್ಸ್ ಎಲ್ಲಿ ಕೂತ್ಕೊಳ್ತಾರೆ ಎಲ್ಲ ನೋಡಿದ್ವಿ. ಸುಮಾರು ಜನ ಮಕ್ಕಳಿಗೆ ನಾವು ಪ್ರಶ್ನೆ ಮಾಡಿದ್ವಿ, ಏನಪ್ಪಾ ದೊಡ್ಡವರಾಗಿ ನೀವೆಲ್ಲ ನೋಡಿದ್ದೀರಾ ಕೋರ್ಟ್ಸ್ ಎಲ್ಲ, ಲಾಯರ್ಸ್ ಎಷ್ಟು ಜನ ಆಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀರಾ ಅಂದ್ರೆ ಸುಮಾರು 90% ಜನ ಮಕ್ಕಳು ಕೈ ಎತ್ತಿದ್ರು, ನಾವೆಲ್ಲ ಲಾಯರ್ಸ್ ಆಗ್ತೀವಿ ಅಂತ ಹೇಳ್ಬಿಟ್ಟು. ಅದೇ ಉದ್ದೇಶದಿಂದ ನಾವು ಈ ಮಾಧ್ಯಮದ ಮುಖಾಂತರ ನಾನು ಇಲ್ಲಿ ಸೇರಿರುವಂತಹ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ಗೂ, ಮತ್ತೆ ಅದೇ ರೀತಿ ವಕೀಲರಿಗೂ, ಮತ್ತೆ ಅದೇ ರೀತಿ ನಮ್ಮ ಅಧ್ಯಕ್ಷರಾದಂತಹ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹುಸೇನ್ ಅವ್ರಿಗೂ, ಮತ್ತೆ ತನ್ವೀರ್ ಪಾಷನ್ ಅವ್ರಿಗೂ ಎಲ್ರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಕರ್ಕೊಂಡು ಬಂದು ಮಕ್ಕಳನ್ನ ಈ ಕೋರ್ಟ್ ವಿಸಿಟ್ಸ್ ಈ ರೀತಿ ಮಕ್ಕಳಲ್ಲಿ ಮೊದಲು ಈ ರೀತಿ ಮಾಡ್ತಾ ಇರ್ಲಿಲ್ಲ. ಈ ನಡುವೆ ಸ್ಟಾರ್ಟ್ ಆಗಿದೆ. ಏನಂದ್ರೆ ಕೋರ್ಟ್ ವಿಸಿಟು, ರೆವಿನ್ಯೂ ಆಫೀಸ್ ವಿಸಿಟ್ಸು, ಪೊಲೀಸ್ ಸ್ಟೇಷನ್ ವಿಸಿಟ್ಸು ಎಲ್ಲ ಅವಾಗ ಸ್ಕೂಲ್ ಮ್ಯಾನೇಜ್ಮೆಂಟ್ಸ್ ಅವರು ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಒಂಥರ ಚಾಲೆಂಜ್ ಬರ್ಬೇಕಂದ್ರೆ ಇವೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ಬೇಕು. ಬುಕ್ಸ್ ರೀಡಿಂಗ್ಗಿಂತ ಪ್ರಾಕ್ಟಿಕಲ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಮೈಂಡ್ ಅಲ್ಲಿ ಅವ್ರಿಗೆ ಒಂಥರ ಎಕ್ಸ್ಪೀರಿಯನ್ಸ್ ಆಗತ್ತೆ. ಮತ್ತು ಅದೇ ರೀತಿ ನಾನು ಈ ಮಾಧ್ಯಮದ ಮುಖಾಂತರ ತಂದೆ ತಾಯಿಗಳನ್ನ, ಈ ಮಕ್ಕಳ ತಂದೆ ತಾಯಿಗಳಿಗೂ ನಾನು ಒಂದು ಮನವಿ ಮಾಡಕ್ ಇಷ್ಟಪಡ್ತೇನೆ. ದಯವಿಟ್ಟು ತಮ್ಮ ಮಕ್ಕಳನ್ನ ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ಳಿ, ಎಜುಕೇಶನ್ ಬಗ್ಗೆ ಸ್ವಲ್ಪ ಪರ್ಸನಲ್ ಇಂಟ್ರೆಸ್ಟ್ ತಗೊಳ್ಳಿ. ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲ್ಗೆ ಬರ್ತಾರೆ. ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಸ್ಕೂಲಲ್ಲಿ ಯಾವ ರೀತಿ ಓದ್ತಾ ಇದ್ದಾರೆ, ಯಾವ ರೀತಿ ಟೀಚರ್ಸ್ ಅನ್ನ ಕೋಆಪರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಆದ್ರಿಂದ ನಾನು ಇಲ್ಲಿ ಸೇರಿರುವಂತ ಎಲ್ರಿಗೂ ಎರಡು ಮಾತು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಮ್ಮೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಈ ದಿವಸ ಬ್ರಿಲಿಯಂಟ್ ಶಾಲೆಯ ಮುಖ್ಯೋಪಾಧ್ಯಾಯರು ಬಂದು ನಮ್ಮನ್ನು ನ್ಯಾಯಾಲಯದಲ್ಲಿ ನಮ್ಮ ಮಕ್ಕಳು ನ್ಯಾಯಾಲಯವನ್ನು ನೋಡಬೇಕಾಗಿರ್ತಾ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದ್ರು. ಅದರ ಮನವಿ ಪ್ರಕಾರ ನಾವು ಹೋಗಿ ಲೀಗಲ್ ಏಡಲ್ಲಿ ಪರ್ಮಿಷನ್ ಕೇಳಿ ಸಾಹೇಬ್ರ ಕಡೆಯಿಂದ ಈ ದಿವಸ ನ್ಯಾಯಾಲಯದ ಒಳಗಡೆ ಬಂದು ಎಲ್ಲ ಮಕ್ಕಳು ಟಿ ವಿಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ನೋಡ್ಬೋದಾಗಿತ್ತು. ಕೋರ್ಟ್ ಅಂದರೆ ಹಿಂಗೆ, ವಕೀಲರಂದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ದಿನ ಅವರು ಕಣ್ಣಾರೆ ಸ್ವತಃ ಅವರೇ ಬಂದು ನ್ಯಾಯಾಲಯದಲ್ಲಿ ಯಾವ ರೀತಿ ಕಲಾಪಗಳು ನಡೆಸ್ತಾರೆ, ನ್ಯಾಯವಾದಿಗಳು ಎಲ್ಲಿರ್ತಾರೆ, ನ್ಯಾಯಾಧೀಶರು ಎಲ್ಲಿರ್ತಾರೆ, ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತರು ಹೇಳ್ದಂಗೆ ಪ್ರಾಕ್ಟಿಕಲ್ ಆಗಿ ನೋಡಿದ್ದಾರೆ. ಅದಕ್ಕೆ ಅವರು ನೋಡಿರೋದ್ರಿಂದ ಅವ್ರಿಗೆ ಇನ್ನು ಮೇಲೆ ಯಾವ ರೀತಿ ಸಮಾಜದಲ್ಲಿ ನಡ್ಕೋಬೇಕು, ಯಾವ ರೀತಿ ಇರುತ್ತೆ ನ್ಯಾಯಾಲಯ ಅಂದರೆ, ಯಾವ ರೀತಿ ಎಲ್ಲಿ ಕಕ್ಷಿದಾರರು ನಿಂತ್ಕೊಳ್ತಾರೆ, ವಕೀಲರಾದರೆ ಎಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಮನವರಿಕೆ ಆಗಿರುತ್ತೆ. ಹಾಗಾಗಿ ಎಲ್ಲ ರೀತಿ ಈ ಥರ ಪ್ರಾಕ್ಟಿಕಲ್ ಆಗೋದ್ರಿಂದ ಒಳ್ಳೇದಂತ ಹೇಳ್ಬಿಟ್ಟು ಭಾವಿಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ.